ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಟ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಈ ವ್ಯಕ್ತಿನ ನಂಬಬಹುದಾ. ಇದು ಮೋಸ್ಟ್ಲಿ ಒಂದು ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇದೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಅಥವಾ ಪಿಕಪ್ ಪೈಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಇದೆ ನಿಮ್ಮ ಹತ್ರ. ಸೊ ಇದು ಪೈಲ್ 1, ಓಕೆ, ಆ್ಯಂಡ್ ಪೈಲ್ 2 ಮತ್ತೆ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ನೀವು ಈ ರೀಡಿಂಗ್ನ ಬೇಕಂದರೆ ಇಲ್ಲೇ ಪಾಸ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಯಾವ ಪೈಲ್ ತುಂಬ ಕಾಲ್ ಆಗ್ತಾಯಿದೆ, ರೆಸನೇಟ್ ಆಗ್ತಾಯಿದೆ, ಆ ಪೈಲ್ನ ನೀವು ಪಿಕ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಯಾರ್ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ನೋಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿನ ನೀವು ನಂಬಬಹುದಾ ಅಂದ್ಬಿಟ್ಟು. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ, ಅವ್ರ ಒಂದು ಪಾಸಿಟಿವ್ ಎನರ್ಜೀಸ್ ಮೇಂಟೈನ್ ಮಾಡಿ, ಆ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ನಿಮಗೆ ಕರೆಕ್ಟ್ ಮೆಸೇಜಸ್ ಈ ರೀಡಿಂಗ್ ಮುಖಾಂತರ ಸಿಗಲಿ ಅಂದ್ಬಿಟ್ಟು ನೀವು ಕೇಳ್ಕೊಳ್ಳಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ಯುವರ್ ರೀಡಿಂಗ್. ಈ ವ್ಯಕ್ತಿನ ನಂಬಬಹುದಾ. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರ ಬಗ್ಗೆ ಏನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಈ ವ್ಯಕ್ತಿನ ನಂಬಬಹುದಾ. ದ ಫಸ್ಟ್ ಕಾರ್ಡ್ ಇಸ್ ಹರ್ಮಿಟ್. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ಇದು ಒಂದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ರೀಡಿಂಗ್ ಆಗಿದೆ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮೆಸೇಜಸ್ ಬಂತು. ಸೊ ಈ ವ್ಯಕ್ತಿನ ನಂಬಬಹುದಾ ಅಂದರೆ ನಿಮ್ಮ ಒಂದು ಫಸ್ಟ್ ಕಾರ್ಡ್. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದು ಈ ವ್ಯಕ್ತಿ ಬಗ್ಗೆ ಹರ್ಮಿಟ್ ಇಸ್ ದ ಕಾರ್ಡ್. ಅಂದರೆ ನೀವು ಕೇಳ್ತಾ ಇರೋಂಥ ವ್ಯಕ್ತಿ ಇವರಿಗೆ ಇವಾಗ ಒಂದು ಹರ್ಮಿಟ್ ಮೋಡಲ್ಲಿ ಅವರಿದ್ದಾರೆ, ಅಥವಾ ಟ್ಯಾರೋ ಅಲ್ಲಿ ಡಾರ್ಕ್ ನೈಟ್ ಆಫ್ ಸೋಲ್ ಅಂತ ಏನು ಹೇಳ್ತೀವಿ ಆ ಮೋಡಲ್ಲಿ ಅವರಿದ್ದಾರೆ. ಸೊ ಅವರು ಇವಾಗ ಹೇಗೆ ಹೇಳ್ಬೋದು ಅಂದರೆ, ಅವ್ರಿಗೆ ಅವ್ರ ಬಗ್ಗೆನೇ ಅಥವಾ ಅವರ ಲೈಫ್ ಪಾತ್ ಬಗ್ಗೆನೇ ಅಥವಾ ಅವರ ಲೈಫಿನ ಟ್ರೆಜೆಕ್ಟರಿ ಬಗ್ಗೆನೇ ಅವ್ರಿಗೇ ಕ್ಲಾರಿಟಿ ಇಲ್ಲ. ಓಕೆ, ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ನಿಮ್ಮಿಂದ ದೂರ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಲಾಂಗ್ ಡಿಸ್ಟೆನ್ಸಲ್ಲಿರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಐಸೋಲೇಷನಲ್ಲಿರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಇವರು ಬೇರೆ ಒಂದು ಕಡೆ, ಬೇರೆ ಒಂದು ಸ್ಟೇಟಲ್ಲಿ, ಬೇರೆ ಒಂದು ಕಂಟ್ರಿಯಲ್ಲಿ, ಅಬ್ರಾಡಲ್ಲಿ ಅವರು ಓದೋಕ್ಕೆ ಹೋಗಿರೋವಂಥ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಕೆಲಸ ಮಾಡೋಕ್ಕೆ ಹೋಗಿರೋವಂಥ ಚಾನ್ಸಸ್ ಇರುತ್ತೆ. ಅಥವಾ ಇನ್ ಕೇಸ್ ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ನೀವು ಎಲ್ಲಿದ್ದೀರಾ ಅಲ್ಲೇ ಹತ್ತಿರ ಇದ್ರೂ ಅವರು ಒಂದು ಡೀಪ್ ಥಿಂಕಿಂಗ್ ಮೋಡಲ್ಲಿದ್ದಾರೆ. ಸೋಲ್ ಸರ್ಚಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಏನು ಬೇಕು ಲೈಫಲ್ಲಿ, ನೀವು ಬೇಕಾ, ಬೇರೆ ಏನಾದರೂ ಬೇಕಾ, ಅವರ ಏಮ್ ಏನು, ಗೋಲ್ಸ್ ಏನು ಅನ್ನೋವಂಥ ಕ್ಲಾರಿಟಿ ಅವ್ರಿಗೇ ಇಲ್ಲ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಬೇಸಿಕಲಿ ಅವರ ಲೈಫ್ ಪರ್ಪಸ್ ಏನು ಅಂತ ಅವ್ರು ಹುಡುಕ್ತಾ ಇದ್ದಾರೆ. ಸೊ ಅವರ ಲೈಫ್ ಪರ್ಪಸ್ ಗೊತ್ತಿಲ್ಲದೆ ಇರೋ ಅಂಥ ವ್ಯಕ್ತಿ, ಅಥವಾ ಅದನ್ನು ಇನ್ನೂ ಕ್ಲಾರಿಟಿ ಇಲ್ಲದಿರೋ ವ್ಯಕ್ತಿ ಬಗ್ಗೆ ನೀವು ನಂಬಬಹುದಾ. ಸದ್ಯಕ್ಕೆ ಎನರ್ಜೀಸಲ್ಲಿ ನಾಟ್ ರಿಲಯಬಲ್ ಪರ್ಸನ್ ಅಂತ ಬರ್ತಾ ಇದೆ. ಆ್ಯಂಡ್ ನೀವು ಹಾಗೇನೂ ಮುಂದುವರೆದ್ರೆ ಈ ಪರ್ಸನಲ್ಲಿ ನಮಗೆ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು 10 ಆಫ್ ಸೋರ್ಡ್ಸ್ ಬರ್ತಾ ಇದೆ. ಸೊ ಈ 10 ಆಫ್ ಸೋರ್ಡ್ಸಲ್ಲಿ ನೋಡ್ಬೋದು ಈ ವ್ಯಕ್ತಿಗೆ 10 ಸೋರ್ಡ್ಸ್ ಹೇಗೆ ಸ್ಟ್ಯಾಬ್ ಆಗಿದೆ, ಎಲ್ಲ ಕಡೆ 10 ಸೋರ್ಡ್ಸ್ ಚುಚ್ಕೊಂಡಿದೆ. ಸೊ ಅದೇ ರೀತಿ ನಿಮ್ಮ ಮತ್ತು ಈ ವ್ಯಕ್ತಿಯ ಮಧ್ಯೆ ಒಂದು ಪೇನ್ಫುಲ್ ಎಂಡಿಂಗ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇದು ಒಂದು ಟ್ರಿಗರ್ ವಾರ್ನಿಂಗ್ ಆ್ಯಂಡ್ ನೆಗೆಟಿವ್ ಮೆಸೇಜ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡಿ ಈ ವಿಡಿಯೋನ ಎಕ್ಸಿಟ್ ಮಾಡ್ಬೋದು. ಆ್ಯಂಡ್ ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ, ಅದನ್ನು ನೋಡಿ, ಅಥವಾ ಬೇರೆ ಟ್ಯಾರೋ ರೀಡರ್ಸ್ನ ರೀಡಿಂಗ್ನ ನೋಡಿ. ಬಟ್ ಈ ವ್ಯಕ್ತಿನ ನಂಬೋದು ಅಂದರೆ ಈ ವ್ಯಕ್ತಿಗೆ ಅವರ ಒಂದು ಲೈಫ್ ಪರ್ಪಸ್, ಅವರ ಒಂದು ಬಗ್ಗೆನೇ ಅವ್ರ ಕ್ಲಾರಿಟಿ ಇಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ, ಒಂದು ಫ್ಯೂಚರಿನ ಬಗ್ಗೆ ಕ್ಲಾರಿಟಿ ಕೂಡ ಇಲ್ಲ. ಸೊ ನೀವು ಈ ವ್ಯಕ್ತಿನ ನಂಬೋಕ್ಕಾಗಲ್ಲ. ಒಂದು ವೇಳೆ ಅದನ್ನು ಇಗ್ನೋರ್ ಮಾಡಿ ವೆಯ್ಟ್ ಮಾಡ್ತೀನಿ, ಮುಂದೆ ಹೋಗ್ತೀನಿ ಅಂದರೆ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು 10 ಆಫ್ ಸೋರ್ಡ್ಸ್ ಇದೆ. ಸೊ ಪೇನ್ಫುಲ್ ಎಂಡಿಂಗ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಈ ವ್ಯಕ್ತಿಯ ರಿಯಲ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ.
ಸೆವೆನ್ ಆಫ್ ವಾಂಡ್ಸ್, ರಿಯಲ್ ಇಂಟೆನ್ಷನ್ ಅವ್ರು ಇನ್ನೂ ರೆಡಿ ಇಲ್ಲ. ಓಕೆ, ಕ್ಲಿಯರ್ ಇಲ್ಲ. ನೀವು ಇಲ್ಲಿ ನೋಡ್ಬೋದು ಸೆವೆನ್ ಆಫ್ ವಾಂಡ್ಸ್ ಅಂದರೆ ಡಿಫೆನ್ಸಿವ್ ಎನರ್ಜೀಸ್ ಇದೆ ಅವ್ರಿಗೆ. ಡೆಫಿನೆಟ್ಲಿ ಇಲ್ಲಿ ಕಪ್ಸ್ ಇಲ್ಲ, ಸ್ವಾರ್ಡ್ಸ್ ಇಲ್ಲ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ದೇ ಆರ್ ನಾಟ್ ಇನ್ ಅ ಗುಡ್ ಪ್ಲೇಸ್ ಆ್ಯಂಡ್ ತುಂಬ ಡಿಫೆನ್ಸಿವ್ ಎನರ್ಜೀಸ್ ಇದೆ. ನಿಮ್ಮ ಎದುರುಗಡೆ ಬಂದು ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ನಿಮಗೆ ಆ ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಕೊಡುವಂಥ ಸ್ಥಿತಿಯಲ್ಲಿ ಪರ್ಸನ್ ಖಂಡಿತ ಇಲ್ಲ. ಸೊ ನಿಮ್ಮನ್ನು ನೋಡಿದ್ರೆ ಅವಾಯ್ಡ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಓಡೋಗ್ಬಿಡ್ತಾರೆ. ಸೊ ಆ ಥರ ಒಂದು ಎನರ್ಜೀಸಲ್ಲಿದ್ದಾರೆ. ದೇ ಆರ್ ನಾಟ್ ರೆಡಿ, ಬೇಸಿಕಲಿ ಬ್ರೋಕನ್ ಎನರ್ಜೀಸ್ ಅಂತ ಹೇಳ್ಬೋದು. ಸೊ ನೋ, ಸಾರಿ ಪೈಲ್ವಾನ್. ಆ್ಯಂಡ್ ಅಡ್ವೈಸ್, ಈ ವ್ಯಕ್ತಿಯ ರಿಯಲ್ ಇಂಟೆನ್ಷನ್ ಅವರು ಡಿಫೆನ್ಸಿವ್ ಎನರ್ಜೀಸಲ್ಲಿದ್ದಾರೆ. ನಿಮ್ಮ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಏನು ವಿಜುವಲೈಸೇಷನ್ ಇಲ್ಲ. ಓವರ್ ಆಲ್ ಅಡ್ವೈಸ್ ಅಂತ ಹೇಳಿದರೆ ಚಾರಿಯಟ್. ನಿಮಗೆ ಅಡ್ವೈಸ್ ಬರ್ತಾ ಇರೋದು, ಪ್ಲೀಸ್ ಮೂವ್ ಆನ್ ಫ್ರಮ್ ದಿಸ್ ಪರ್ಸನ್. ಆ್ಯಂಡ್ ನನಗೆ ಅನಿಸ್ತಾ ಇರೋದು, ನೀವು ಜಾಸ್ತಿ ಪರ್ಸನ್ ಮೇಲೆ ಟೈಮ್ ವೇಸ್ಟ್ ಮಾಡಲ್ಲ. ಇಮೋಷನಲಿ ಅಲ್ಲೇ ಸ್ಟಕ್ ಆಗಿಬಿಟ್ಟು ಡೇಸ್ ಟುಗೆದರ್, ಮಂತ್ಸ್ ಟುಗೆದರ್ ವೆಯ್ಟ್ ಮಾಡಲ್ಲ. ಕ್ವಿಕ್ಕಾಗಿ ಮೂವ್ ಆನ್ ಆಗ್ತೀರಾ. ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಡ್ವೈಸ್ ಕೂಡ ಮೂವ್ ಆನ್ ಆಗೋದಕ್ಕೆ ಇದೆ. ನೀವು ಕ್ವಿಕ್ಕಾಗಿ ಮೂವ್ ಆನ್ ಆಗ್ತೀರಾ. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಸನ್ ಕಾರ್ಡ್, which is very happiest card. Definitely joy, happiness and better partnership, better friendship, better connections ನಿಮ್ಮ ಕಡೆ ಬರುತ್ತೆ. ಸೊ ಪ್ಲೀಸ್ ಈ ವ್ಯಕ್ತಿನ ನೀವು ನಂಬೋಕ್ಕಾಗೋದಿಲ್ಲ. ಆ್ಯಂಡ್ ಅಡ್ವೈಸ್ ಇಸ್ ಟು ಮೂವ್ ಆನ್. ನೀವು ಮೂವ್ ಆನ್ ಆದರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಹ್ಯಾಪಿ ಆ್ಯಂಡ್ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಕಡೆ ಬರುತ್ತೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಗೆ ಏನು ಹೇಳಬೇಕಂತ ಇದ್ದಾರೆ ಅಂತ ಒಂದು ಮೆಸೇಜಸ್ ಕೂಡ ತೆಗೆಯೋಣ. Unexpected outcome. ಓಕೆ, ಈ ಪರ್ಸನ್ಗೆ ಪಾಸ್ಟಲ್ ಪ್ರಾಬ್ಲಮ್ಸ್ ಆಗಿರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವರ ಒಂದು ಲೈಫ್ನ, ಎಜುಕೇಷನ್ ಅಥವಾ ಲವ್ ಲೈಫ್ನ, ಕೆರಿಯರ್ನ ಒಂದು ರೀತಿ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅವ್ರ ಪ್ಲ್ಯಾನ್ ಪ್ರಕಾರ ಏನೂ ನಡೆದಿರೋದಿಲ್ಲ. ಸೊ ಸ್ಟಿಲ್ ದೇ ಆರ್ ಟ್ರೈಂಗ್ ಟು ಹೀಲ್. ಓಕೆ, ಬೇರೆಯವ್ರಿಗೆ ಲವ್ ಕೊಡೋಕ್ಕಿಂತ ಮುಂಚೆ ಸೆಲ್ಫ್ ಲವ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು, ಅವರು ಹೀಲ್ ಮಾಡ್ಕೋಬೇಕು. ಆ್ಯಂಡ್ ಅವ್ರು ಫಸ್ಟ್ ಹ್ಯಾಪಿಯಾಗಿದ್ದರೆ, ಅವ್ರು ಒಂದು ಕಂಟೆಂಟ್ ಆಗಿದ್ದರೆ, ಅವ್ರು ಬೇರೆಯವ್ರಿಗೂ ಆ ಕಂಟೆಂಟ್ಮೆಂಟ್ ಕೊಡ್ಬೋದು. ಸೊ ಬೇಸಿಕಲಿ ದಿಸ್ ಪರ್ಸನ್ ಹ್ಯಾಸ್ ವರ್ಕ್ ಟು ಡೂ. ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ಕೋಬೇಕು. ಬಟ್ ಆ ವರ್ಕ್ ಮಾಡಿ ಅವರು ಸೆಲ್ಫ್ ಹೀಲಿಂಗ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಡಿಸರ್ವಿಂಗ್ ಲವ್ ಕೊಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಈ ವ್ಯಕ್ತಿನ ನಂಬೋದಕ್ಕೆ ಅನ್ನೋದಕ್ಕಿಂತ ದೇ ಆರ್ ನಾಟ್ ಇನ್ ಅ ಬೆಟರ್ ಪ್ಲೇಸ್. ಸೊ ಡೋಂಟ್ ವೇಟ್ ಆ್ಯಂಡ್ ಮೂವ್ ಆನ್. ಓಕೆ, ಸೊ ಪೈಲ್ವಾನ್ ವ್ಯೂವರ್ಸ್, ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದು ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ನೌ ಪೈಲ್ವಾನ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಪೈಲ್ 2, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ರೀಡಿಂಗ್ನ ನೋಡೋಣ. ನೀವು ಕೇಳ್ತಾ ಇರೋ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಒಂದು ಕರೆಕ್ಟ್ ಮೆಸೇಜಸ್ ಆ್ಯಂಡ್ ಗೈಡೆನ್ಸ್, ಕ್ಲಾರಿಟಿ ಸಿಗಲಿ ಅಂದ್ಬಿಟ್ಟು. ಸೊ ದ್ಯಾಟ್ ನಿಮ್ಮ ಲೈಫ್ನ ನೀವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ ನೋಡೋಣ, ಟ್ಯಾರೋ ಮುಖಾಂತರ ಏನು ಮೆಸೇಜಸ್ ಬರುತ್ತೆ ಅಂದ್ಬಿಟ್ಟು. ಫಸ್ಟ್ ಕಾರ್ಡ್, ಈ ವ್ಯಕ್ತಿನ ನಂಬಬಹುದಾ ಅಂತ ಏನು ಬರುತ್ತೆ ನೋಡೋಣ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು 3 of Wands. ಸೆಕೆಂಡ್ ಕಾರ್ಡ್ ಬಂದು 8 of Pentacles. Hermit.
ಓಕೆ, ಏಸ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ಸೊ ಪೈಲ್ 2, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಇದು ಒಂದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜಸ್ ಬರ್ತಾಯಿದೆ ಪೈಲ್ 2. ಆ್ಯಂಡ್ ಈ ವ್ಯಕ್ತಿನ ನಂಬಬಹುದಾ ಅಂದರೆ, ಬೇಸಿಕಲಿ ಈ ವ್ಯಕ್ತಿ ಅವರು ವರ್ಕ್ ಮಾಡಿದ್ದಾರೆ. ಓಕೆ, ಅವ್ರ ಮೇಲೆ ಅವರು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅವರು ಒಂದು ಎಕ್ಸ್ಟೆಂಡೆಡ್ ಗೋಲ್ ಮೇಲೆ ವರ್ಕ್ ಮಾಡಿದ್ದಾರೆ. ಕೆರಿಯರ್, ಬಿಸ್ನೆಸ್ ಏನಾದ್ರೂ ಇರ್ಬೋದು, ಅಥವಾ ಒಂದು ಮಾನಿಟ್ರಿ ಗೋಲ್ಸ್, ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅದ್ರ ಮೇಲೆ ಅವರು ವರ್ಕ್ ಮಾಡಿಬಿಟ್ಟು ಇವಾಗ ಅವರು ಒಂದು ವೇಟಿಂಗ್ ಪೀರಿಯಡಲ್ಲಿದ್ದಾರೆ. ಎಲ್ಲ ಒಂದು ಕೆಲಸ ಮಾಡಿ ದೆನ್ ವೆಯ್ಟ್ ಮಾಡ್ತಾರಲ್ಲ, ಅದಕ್ಕೆ ಪ್ರತಿಫಲ ಸಿಗಲಿ, ರಿವಾರ್ಡ್ ಸಿಗಲಿ ಅಂದ್ಬಿಟ್ಟು ಆ ಸ್ಟೇಜಲ್ಲಿ ಕರೆಂಟ್ಲಿ ಅವರಿದ್ದಾರೆ. ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ ದೇರ್ ಶಿಪ್ಸ್ ಟು, ದೊಡ್ಡ ಒಂದು ಚೇಂಜ್ ಅವ್ರ ಲೈಫಲ್ಲಿ ಆಗಲಿ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದರಲ್ಲಿ ಇಮೋಷನ್ಸ್ಗಿಂತ ವರ್ಕ್ ಎನರ್ಜೀಸ್ ತುಂಬ ಜಾಸ್ತಿ ಇದೆ, ಅಥವಾ ಗೋಲ್ಸ್, ಆ್ಯಂಬಿಷನ್ಸ್ ಏನಂತಾರೆ ಅದರ ಎನರ್ಜಿ ಒಂದು ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು 8 ಆಫ್ ಪೆಂಟಕಲ್ಸ್. ಅವರು ಒಂದು ಡೆಫಿನೆಟಿವ್ ಗೋಲ್, ಡೆಫಿನೆಟಿವ್ ಬಿಸ್ನೆಸ್ ಗೋಲ್ಸ್, ಕೆರಿಯರ್ ಗೋಲ್ಸ್ ಮೇಲೆ ಈ ವ್ಯಕ್ತಿ ವರ್ಕ್ ಮಾಡಿದ್ದಾರೆ. ಓಕೆ, ಡೈಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಅದನ್ನು ಅವರು ಒಂದು ಗೋಲ್ಸ್ನ ಅವ್ರು ಪರ್ಸ್ಯೂ ಮಾಡ್ತಾ ಇದ್ದಾರೆ. ಸೊ ಈ ಥರ ಎನರ್ಜೀಸಲ್ಲಿ ಒಂದು ಪರ್ಸನ್ ಇದ್ದಾಗ ಅವರು ಒಂದು ಇಮೋಷನಲ್ ಎನರ್ಜೀಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ನಿಮಗೋಸ್ಕರ ಟೈಮ್ ಕೂಡ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ. ಅಥವಾ ಹಿಂಗೆ ಹೇಳ್ಬೋದು ಅಂದರೆ, ಅವರು ರಿಲೇಷನ್ಶಿಪ್ಸ್ ಅದಕ್ಕೆ ಅವ್ರಿಗೆ ಸೆಕೆಂಡ್ ಪ್ರಯಾರಿಟಿ ಲೈಫಲ್ಲಿ. ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಮನಿ ಆ್ಯಂಡ್ ಕೆರಿಯರ್ ಆ್ಯಂಡ್ ಬಿಸ್ನೆಸ್ ಆ ಥರ. ಸೊ ಈ ವ್ಯಕ್ತಿನ ನಂಬಬಹುದಾ ಅಂದರೆ, ಇಲ್ಲಿ ಒಂದು ವೇಟಿಂಗ್ ಪೀರಿಯಡ್, ಆ ಒಂದು ಆ್ಯಂಗಲ್ ಕೂಡ ಬರುತ್ತೆ. ಸೊ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಮಥಿಂಗ್ ಎಲ್ಸ್. ಅದನ್ನು ಮುಗಿಸಿ ಅವ್ರು ನಿಮ್ಮ ಹತ್ರ ಬರೋ ತನಕ ಒಂದು ಪೇಷನ್ಸ್ ಇದ್ದರೆ ನೀವು ವೆಯ್ಟ್ ಮಾಡ್ಬೋದು. ಬಟ್ ನಾವು ಲೈಫಲ್ಲಿ ಯಾರಿಗೂ ಯಾವತ್ತೂ ನಾವು ವೆಯ್ಟ್ ಮಾಡಬಾರ್ದು. ಈ ಡೆಫಿನೆಟಿವ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಮೋಸ್ಟ್ಲಿ ಅಂಟಿಲ್ ಆಗಸ್ಟ್ ಮಂತ್ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ಈ ಒಂದು ಪೀರಿಯಡಲ್ಲಿ ಅವರ ಒಂದು ಕೆಲಸಗಳನ್ನ ಅವ್ರು ಕಂಟಿನ್ಯೂ ಮಾಡಿ ಅವ್ರು ವೆಯ್ಟ್ ಮಾಡ್ತಾರೆ, ಒಂದು ಬಿಗ್ ಚೇಂಜ್, ಬ್ರೇಕ್ ಥ್ರೂ ಅವ್ರ ಲೈಫಲ್ಲಿ ಸಿಗಲಿ ಅಂದ್ಬಿಟ್ಟು. ಇದು ಕೂಡ ಒಂದು ಕಲೆಕ್ಟಿವ್ ರೀಡಿಂಗ್ ಥರನೇ ಇದೆ, ಫಸ್ಟ್ ಫೈಲ್ ಥರ. ಸೋಲ್ ಸರ್ಚಿಂಗಲ್ಲಿದ್ದಾರೆ ಅವರು. ಆ್ಯಂಡ್ ಅವರೊಂದು ಲೈಫ್ ಪರ್ಪಸ್ನ ಅವ್ರು ಹುಡುಕ್ತಾ ಇದ್ದಾರೆ. ಸೊ ನೀವು ಒಂದು ವೇಳೆ ಅದನ್ನು ವೆಯ್ಟ್ ಮಾಡ್ತೀರಾ ಅಂದರೆ, ದೇರ್ ಆರ್ ಒನ್ ಪೊಟೆನ್ಷಿಯಲ್ ಚಾನ್ಸಸ್. ಫಸ್ಟ್ ಫ್ರೆಂಡ್ಶಿಪ್ ಆಗ್ಬೋದು, ಫಸ್ಟ್ ಫ್ರೆಂಡ್ಶಿಪ್ ಆಗಿ ಮತ್ತೆ ಒಂದು ಕನೆಕ್ಷನ್, ಜೆನ್ಯೂನ್ ಕನೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಇದರಲ್ಲಿ. ಏಸ್ ಆಫ್ ಕಪ್ಸ್ ಅಂದರೆ, ಈ ಕಪ್ಪಿಂದ ನೀವು ಜೆನ್ಯೂನ್ ಲವ್ ಓವರ್ಫ್ಲೋ ಆಗ್ತಾಯಿದೆ, ಅದನ್ನು ನೋಡ್ಬೋದು. ಸೊ ರಿಲೇಷನ್ಶಿಪ್ ಪೊಟೆನ್ಷಿಯಲ್ ಖಂಡಿತ ಇದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್, ಈ ಪರ್ಸನ್ ಕೂಡ ಬಹಳ ಇಮೋಷ್ನಲ್ಲೇ ಇರ್ತಾರೆ. ಈ ಎನರ್ಜಿಯಿಂದ ಈ ಎನರ್ಜಿಗೆ ಟ್ರಾನ್ಸಿಷನ್ ಆಗೋಕ್ಕೆ ಸ್ವಲ್ಪ ಮನಸ್ಸಾಗುತ್ತೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇಸ್ ತುಂಬ ಡೀಪ್ ಇಮೋಷ್ನಲ್ ಪರ್ಸನ್. ತುಂಬ ಏನಂತಾರೆ, ನರ್ಚರಿಂಗ್, ಅಥವಾ ಎಲ್ಲರ ಬಗ್ಗೆ ಕೇರ್ ಮಾಡ್ತಾರೆ, ಎಲ್ಲರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ, ಆ ಥರ ಒಂದು ಪರ್ಸನ್. ಬಟ್ ಅದನ್ನು ಎಕ್ಸ್ಪ್ರೆಸ್ ಜಾಸ್ತಿ ತೋರಿಸ್ಕೊಳೋದಿಲ್ಲ. ಓಕೆ, ಬಟ್ ವೆರಿ ಡೀಪ್ಲಿ ಇಮೋಷನಲ್, ತುಂಬ ಪ್ರಾಕ್ಟಿಕಲ್ ಅಲ್ಲ, ಇಮೋಷನಲ್ ಪರ್ಸನ್ ಆಗಿರ್ತಾರೆ ಇವರು. ಸೊ ನೀವು ಇವ್ರನ್ನ ವೆಯ್ಟ್ ಮಾಡ್ತೀರಾ ಅಂದರೆ ವೆಯ್ಟ್ ಮಾಡ್ಬೋದು. ಇವ್ರನ್ನ ನಂಬ್ತೀರಾ ಅಂದರೆ ನೀವು ನಂಬಬಹುದು. ಬಟ್ ಕಾಷನ್ ಇದೆ, ವಾರ್ನಿಂಗ್ ಇದೆ. ಇದರಲ್ಲಿ ಈ ಕನೆಕ್ಷನಲ್ಲಿ ಒಂದು ವೇಟಿಂಗ್ ಪೀರಿಯಡ್ ಆಫ್ 7 to 8 months ಬರುತ್ತೆ. ಸೊ ಇದು ನಿಮ್ಮ ಒಂದು ಫ್ರೀ ವಿಲ್. ನೀವು ವೆಯ್ಟ್ ಮಾಡ್ತೀರಾ ಅಥವಾ ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗ್ತೀರಾ ಅಂದ್ಬಿಟ್ಟು. ಯಾರಿಗೂ ಯಾವತ್ತೂ ನಾವು ವೆಯ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು ಲೈಫಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು. ಸೊ ಆ ವ್ಯಕ್ತಿ ಮತ್ತೆ ಬಂದು ನಿಮ್ಮ ಲೈಫಲ್ಲಿ ಜಾಯ್ನ್ ಆಗಬೇಕು ಅಂತ ಇದ್ದರೆ, ಅಥವಾ ಇಫ್ ಯು ಆರ್ ಮೆಂಟ್ ಫಾರ್ ಈಚ್ ಅದರ್ ಅಂದರೆ ಅದು ತಾನಾಗೇ ಆಗುತ್ತೆ. ಬಟ್ ಟ್ರಸ್ಟ್ ಕ್ವಶನ್ಸ್ ಅಥವಾ ನಂಬಿಕೆ ಕ್ವಶನ್ ಅಂತ ಬಂದಾಗ ನೀವು ಇವ್ರನ್ನ ನಂಬೋದಾ ಅಂದರೆ ಖಂಡಿತ ನಂಬೋದು. ಇವರ ಪ್ರಯಾರಿಟಿ ಆ್ಯಂಡ್ ಪ್ಲ್ಯಾನ್ಸ್ ಬೇರೆದಿದೆ. ಅದನ್ನು ಮುಗಿಸ್ಕೊಂಡು ಇವ್ರು ನಿಮ್ಮ ಹತ್ರ ಬಂದಾಗ ಖಂಡಿತ ಜೆನ್ಯೂನ್ ಇಂಟೆನ್ಷನ್ಸಿಂದಾನೇ ಬರ್ತಾರೆ. ಆ್ಯಂಡ್ ನೀವು ಇವ್ರನ್ನ ನಂಬಬಹುದು. ಓಕೆ, ಸೊ ಇದು ಪೈಲ್ 2 ಇನ್ನ ಮೆಸೇಜಸ್. ತುಂಬ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜಸ್ ಆಗಿತ್ತು. ಈ ವ್ಯಕ್ತಿ ನಿಮಗೆ ಏನು ಹೇಳಬೇಕಂತ ಇದ್ದಾರೆ ಅಂದ್ಬಿಟ್ಟು ಮೆಸೇಜಸ್ನ ನೋಡೋಣ. ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ಸೊ ಇವರ ಫೈನಾನ್ಸಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಫೈನಾನ್ಸಸ್ ಗೋಲ್ ಮೇಲೆ, ಮಾನಿಟರಿ ಗೋಲ್, ಮನಿ ಗೋಲ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದೇರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿಯಾರಿಟಿ. ಆಮೇಲೆ ಬೇರೆ ಏನೇ ಇದ್ರೂ. ಸೊ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಥರನೇ, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ಎಕ್ಸ್ಪ್ರೆಷನಲ್ಲಿ ಈ ವ್ಯಕ್ತಿ ತುಂಬ ಪುವರ್, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವರ ಭಾವನೆಗಳನ್ನ ಕರೆಕ್ಟಾಗಿ ಹೇಳ್ಕೊಳ್ಳೋದಿಲ್ಲ. ಸೊ ಟ್ಯಾರೋ ಕಾರ್ಡ್ ಹೇಳ್ದಂಗೆ ಈ ಮೆಸೇಜಸ್ ಕೂಡ ಬರ್ತಾ ಇದೆ. ಸೊ ಫಸ್ಟ್ ಅವರು ಹಣಕಾಸಿನ ಮೇಲೆ ಆ್ಯಂಡ್ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಮಾಡ್ಕೊಳೋದ್ರ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಂದಾಗ ಎಕ್ಸ್ಪ್ರೆಸ್ ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು. ಇದುವರೆಗೂ ಅವ್ರು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಸೊ ಪೈಲ್ 2 ಇದು ನಿಮ್ಮ ಒಂದು ಫ್ರೀ ವಿಲ್. ಈ ವ್ಯಕ್ತಿನ ನಂಬಬಹುದು.
ಆ್ಯಂಡ್ ಟೈಮ್ ಈಸ್ ಇನ್ ಪ್ಲೇ, ಟೈಮ್ ಫ್ಯಾಕ್ಟರ್ ಈಸ್ ಇನ್ ಪ್ಲೇ ಓವರ್ ಹಿಯರ್. ವೇಟ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಸೊ ಹೋಪ್ಫುಲಿ ರೀಡಿಂಗ್ ನೀವು ಎಂಜಾಯ್ ಮಾಡಿದ್ದೀರಾ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ ಕೇಸ್ ನಿಮ್ಮ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ನಿಮ್ಮ ರೀಡಿಂಗ್ಸ್ನ ಬುಕ್ ಮಾಡಿ. ಆ್ಯಂಡ್ ಒಂದು 2 to 3 ಡೇಸ್ ಆಗುತ್ತೆ ರೀಡಿಂಗ್ಸ್ ವಾಪಸ್ ಬರೋದಕ್ಕೆ, ವಾಪಸ್ ಕಳಿಸೋದಕ್ಕೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಅರ್ಜೆಂಟಾಗಿ ಎಸ್ ಆರ್ ನೋ ರೀಡಿಂಗ್ಸ್ ಬೇಕು ಅಂದರೆ ಬೇಕಿದ್ದಲ್ಲಿ ಸೂಪರ್ ಚಾಟ್ ಫೀಚರ್ನ ಯೂಸ್ ಮಾಡಿ, ಸೂಪರ್ ಥ್ಯಾಂಕ್ಸ್ ಫೀಚರ್ನ ಯೂಸ್ ಮಾಡಿ ನೀವು ಒಂದು ಸೂಪರ್ ಥ್ಯಾಂಕ್ಸ್ ಸ್ಟಿಕ್ಕರ್ನ ಬೈ ಮಾಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ನ ಕೇಳ್ಬೋದು ಆ್ಯಂಡ್ ನಿಮಗೆ ಅಲ್ಲೇ ಆನ್ಸರ್ ಸಿಗುತ್ತೆ ವಿತಿನ್ 24 hours ಮ್ಯಾಕ್ಸಿಮಮ್ ವ್ಯೂವರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.